ಅದನ್ನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತೀವಿ. ಈಗ ನಾನು ಬಿಟ್ಬಿಟ್ಟೆ ರೈತರು ಬಂದರು 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ಆಗಿಲ್ಲ. 2018ರಲ್ಲಿ ಇವ್ರು ಮುಖ್ಯಮಂತ್ರಿ ಆದ್ರಲ್ಲ, ಪುನಃ ಹೋಗಿ ರೈತರು ಕೇಳಿದಾಗ ತಗೊಂಬನ್ರೋ ಇಲ್ಲಿ ಅದೆಲ್ಲ ವಜಾ ಮಾಡ್ರೋ ಆದೇಶ ಆಯ್ತು ಬಿಡ್ರೋ ಫ್ರೀಯಾಗಿ ಬಿಟ್ಬಿಡ್ಬೇಕಾಯ್ತು. ನನ್ನ ಕನ್ಸಿನ ಕೂಸು ನಾನು ಮಾಡ್ತೀನಿ, ನೀವು ಮಾಡಿದ್ರೆ ಕನ್ಸಿನ ಕೂಸು, ಬೇರೆಯವ್ರು ಮಾಡಿದ್ರೆ ಇದು ನಾವು ಏಕಾಏಕಿ ರೈತರ ಮೇಲೆ ನಾವು ಗದ ಪ್ರಹಾರ ಮಾಡೋಕ್ಕೆ ಹೋಗಲಿಲ್ಲ ಸರ್. 2023 ಆದ ತಕ್ಷಣವೇ ನಾವೇನು ಹೋಗಿ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. 2023 ಆದಮೇಲೆ ಹಲವಾರು ಜನ ನಮ್ಮ ರೈತರುಗಳು, ನಮ್ಮ ಮುಖಂಡರುಗಳೆಲ್ಲ ಬಂದು ಸರ್ ಇಲ್ಲ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು, ನಾವೆಲ್ಲ ಕೂಡ ಬಡವರಿದ್ದೀವಿ, ಈಗ ಸಾಕಷ್ಟು ಬಡವರಿದ್ದಾರೆ ಇಲ್ಲಿ, ನಾವೇಂತಕ್ಕಾದ್ರೂ ನಾವು ಮಾರಾಟ ಮಾಡಬೇಕು ಅಂತಂದರೆ 50 ಲಕ್ಷ 60 ಲಕ್ಷಕ್ಕೆಲ್ಲ ಬಂದು ತೊಗೊಂಡು ಹೋಗ್ತಾರೆ ಜಮೀನನ್ನ. ನಮ್ಗೆ ಆ ರೀತಿ ಆಗೋದಿಲ್ಲ. ನೀವೇನಾದರೂ ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂದಾಗ ನಾವೆಲ್ಲರೂ ಕರೆದು ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿ ಈ ರೀತಿ ಮಾಡಬೇಕು ಅಂತ ಹೊರಟಿದ್ದು. ಏಕಾಏಕಿ ನಾವು ಹೋಗಿ ಅಲ್ಲಿ ನೋಟಿಫಿಕೇಷನ್ ಮಾಡೋದು, ಡಿನೋಟಿಫೈ ಅದೆಲ್ಲ ಇಲ್ಲ. ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ. ನಾನು ನಿಮ್ಗಾಗಲೇ ಉದಾಹರಣೆ ಕೊಟ್ಟಿದ್ದೀನಿ. ಬನ್ಕುಪ್ಪೆ ಪಂಚಾಯಿತಿ, ಮಂಚಾಕ್ನಹಳ್ಳಿ ಪಂಚಾಯಿತಿ, ನಮ್ಮ ಅಕ್ಕಪಕ್ಕ ಪಂಚಾಯಿತಿಗಳೆಲ್ಲ ಡೆವಲಪ್ ಆಗಿಬಿಟ್ಟವೆ. ಹಂಗಾರೆ ಅಲ್ಲಿರೋ ರೈತರಲ್ವಾ, ಅಲ್ಲಿ ಜಮೀನು ಕೊಟ್ಟಿರೋ ರೈತರಲ್ವಾ. ಇವತ್ತು ಏರಿಯಾ ಡೆವಲಪ್ ಆಗ್ತದೆ ಸರ್. ಬಿಡಿ ಸುತ್ತಮುತ್ತ ಎಲ್ಲ ಕೂಡ ನಿಮ್ಮದು ಭಾಳ ವೇಗವಾಗಿ ಟೌನ್ ಬೆಳೀತಾ ಇದೆ. ಇದು ಬಿಡದಿ ಟೌನು. ಅದರಿಂದ ನಾವು ಆ ಒಂದು ದಿಕ್ಕಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ರೈತರಿಗೆ ಅನ್ಯಾಯ ಮಾಡಿಲ್ಲ. ನೀವು ಶೇರ್ ತೊಗೊಳ್ಳಿ 50%. ನೀವು ಜಮೀನೇ ಕೊಡಿ, ನೀವು ದುಡ್ಡೇ ತೊಗೊಳ್ಳಿ. ನಾವು ಹೇಳ್ತಾರೆ 50% ಶೇರ್ ತೊಗೊಳ್ಳಿ. ಡೆವಲಪ್ ಆದಮೇಲೆ ನಿಮಗೆ ಅದರಿಂದ ಸಾಕಷ್ಟು ಅನುಕೂಲ ಆಗ್ತದೆ, ಲಾಭ ಬರ್ತದೆ ನಿಮಗೆ. ನಾವು ಬಲವಂತ ಮಾಡಿ ನಿಮಗೆ ದುಡ್ಡಾಗಿ ತೊಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ದುಡ್ಡನ್ನ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ಅಲ್ಲಿ ರೋಡಿಗೆ ಬನ್ನಿರಿ, ಬೀದಿಗೆ ಬನ್ನಿರಿ, ಹೊಡೆದಾಡ್ರಿ, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ರಿ ಅಂದರೆ ಅದಕ್ಕೆ ನಾವು ತಯಾರಿಲ್ಲ. ಈಗ ನಿನ್ನೆ ಅವರು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ. ನೀವುಗಳು ಅವ್ರು ಮಾಡ್ಲಿಕ್ಕೆ ಹೋದಾಗ ವಿರೋಧಿಸಿದ್ದು, ಇದು ರಿಯಲ್ ಎಸ್ಟೇಟ್ ದಾರಿ ಆಗುತ್ತೆ ಅಂತೇಳಿ ಮಾತನಾಡಿದ್ದು, ಸಿದ್ದರಾಮಯ್ಯನವರು ಮಾತನಾಡಿದಿರ್ಬೋದು, ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ರಿಲೀಸ್ ಮಾಡಿದ್ದಾರೆ. ಈಗ ನೀವು ಅದನ್ನೇ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಅವರ ಆರೋಪ ಸರ್. ಈಗ ಅದನ್ನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತೀವಿ. ಈಗ ನಾನು ಬಿಟ್ಬಿಟ್ಟೆ ರೈತರು ಬಂದರು 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ಆಗಿಲ್ಲ. 2018ರಲ್ಲಿ ಇವ್ರು ಮುಖ್ಯಮಂತ್ರಿ ಆದ್ರಲ್ಲ, ಪುನಃ ಹೋಗಿ ರೈತರು ಕೇಳಿದಾಗ ತಗೊಂಬನ್ರೋ ಇಲ್ಲಿ ಅದೆಲ್ಲ ವಜಾ ಮಾಡ್ರೋ ಆದೇಶ ಆಯ್ತು ಬಿಡ್ರೋ ಫ್ರೀಯಾಗಿ ಬಿಟ್ಬಿಡ್ಬೇಕಾಯ್ತು. ನನ್ನ ಕನ್ಸಿನ ಕೂಸು ನಾನು ಮಾಡ್ತೀನಿ, ನೀವು ಮಾಡಿದ್ರೆ ಕನ್ಸಿನ ಕೂಸು, ಬೇರೆಯವ್ರು ಮಾಡಿದ್ರೆ ಇದು ನಾವು ಏಕಾಏಕಿ ರೈತರ ಮೇಲೆ ನಾವು ಗದ ಪ್ರಹಾರ ಮಾಡೋಕ್ಕೆ ಹೋಗಲಿಲ್ಲ ಸರ್. 2023 ಆದ ತಕ್ಷಣವೇ ನಾವೇನು ಹೋಗಿ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. 2023 ಆದಮೇಲೆ ಹಲವಾರು ಜನ ನಮ್ಮ ರೈತರುಗಳು, ನಮ್ಮ ಮುಖಂಡರುಗಳೆಲ್ಲ ಬಂದು ಸರ್ ಇಲ್ಲ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು, ನಾವೆಲ್ಲ ಕೂಡ ಬಡವರಿದ್ದೀವಿ, ಈಗ ಸಾಕಷ್ಟು ಬಡವರಿದ್ದಾರೆ ಇಲ್ಲಿ, ನಾವೇಂತಕ್ಕಾದ್ರೂ ನಾವು ಮಾರಾಟ ಮಾಡಬೇಕು ಅಂತಂದರೆ 50 ಲಕ್ಷ 60 ಲಕ್ಷಕ್ಕೆಲ್ಲ ಬಂದು ತೊಗೊಂಡು ಹೋಗ್ತಾರೆ ಜಮೀನನ್ನ. ನಮ್ಗೆ ಆ ರೀತಿ ಆಗೋದಿಲ್ಲ. ನೀವೇನಾದರೂ ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂದಾಗ ನಾವೆಲ್ಲರೂ ಕರೆದು ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿ ಈ ರೀತಿ ಮಾಡಬೇಕು ಅಂತ ಹೊರಟಿದ್ದು. ಏಕಾಏಕಿ ನಾವು ಹೋಗಿ ಅಲ್ಲಿ ನೋಟಿಫಿಕೇಷನ್ ಮಾಡೋದು, ಡಿನೋಟಿಫೈ ಅದೆಲ್ಲ ಇಲ್ಲ. ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ. ನಾನು ನಿಮ್ಗಾಗಲೇ ಉದಾಹರಣೆ ಕೊಟ್ಟಿದ್ದೀನಿ. ಬನ್ಕುಪ್ಪೆ ಪಂಚಾಯಿತಿ, ಮಂಚಾಕ್ನಹಳ್ಳಿ ಪಂಚಾಯಿತಿ, ನಮ್ಮ ಅಕ್ಕಪಕ್ಕ ಪಂಚಾಯಿತಿಗಳೆಲ್ಲ ಡೆವಲಪ್ ಆಗಿಬಿಟ್ಟವೆ. ಹಂಗಾರೆ ಅಲ್ಲಿರೋ ರೈತರಲ್ವಾ, ಅಲ್ಲಿ ಜಮೀನು ಕೊಟ್ಟಿರೋ ರೈತರಲ್ವಾ. ಇವತ್ತು ಏರಿಯಾ ಡೆವಲಪ್ ಆಗ್ತದೆ ಸರ್. ಬಿಡಿ ಸುತ್ತಮುತ್ತ ಎಲ್ಲ ಕೂಡ ನಿಮ್ಮದು ಭಾಳ ವೇಗವಾಗಿ ಟೌನ್ ಬೆಳೀತಾ ಇದೆ. ಇದು ಬಿಡದಿ ಟೌನು. ಅದರಿಂದ ನಾವು ಆ ಒಂದು ದಿಕ್ಕಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ರೈತರಿಗೆ ಅನ್ಯಾಯ ಮಾಡಿಲ್ಲ. ನೀವು ಶೇರ್ ತೊಗೊಳ್ಳಿ 50%. ನೀವು ಜಮೀನೇ ಕೊಡಿ, ನೀವು ದುಡ್ಡೇ ತೊಗೊಳ್ಳಿ ಅಂತ ನಾವು ಹೇಳ್ತಾರೆ 50% ಶೇರ್ ತೊಗೊಳ್ಳಿ. ಡೆವಲಪ್ ಆದಮೇಲೆ ನಿಮಗೆ ಅದರಿಂದ ಸಾಕಷ್ಟು ಅನುಕೂಲ ಆಗ್ತದೆ, ಲಾಭ ಬರ್ತದೆ ನಿಮಗೆ. ನಾವು ಬಲವಂತ ಮಾಡಿ ನಿಮಗೆ ದುಡ್ಡಾಗಿ ತೊಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ದುಡ್ಡನ್ನ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ಅಲ್ಲಿ ರೋಡಿಗೆ ಬನ್ನಿರಿ, ಬೀದಿಗೆ ಬನ್ನಿರಿ, ಹೊಡೆದಾಡ್ರಿ, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ರಿ ಅಂದರೆ ಅದಕ್ಕೆ ನಾವು ತಯಾರಿಲ್ಲ. ಈಗ ನಿನ್ನೆ ಅವರು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ. ನೀವುಗಳು ಅವ್ರು ಮಾಡ್ಲಿಕ್ಕೆ ಹೋದಾಗ ವಿರೋಧಿಸಿದ್ದು, ಇದು ರಿಯಲ್ ಎಸ್ಟೇಟ್ ದಾರಿ ಆಗುತ್ತೆ ಅಂತೇಳಿ ಮಾತನಾಡಿದ್ದು, ಸಿದ್ದರಾಮಯ್ಯನವರು ಮಾತನಾಡಿದಿರ್ಬೋದು, ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ರಿಲೀಸ್ ಮಾಡಿದ್ದಾರೆ. ಈಗ ನೀವು ಅದನ್ನೇ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಅವರ ಆರೋಪ ಸರ್. ಈಗ ಅದನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.